ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ನಿನ್ನೆ ವಿಡಿಯೋದಲ್ಲಿ ನಾನು ಫ್ಲವರ್ ಡಿಸೈನಲ್ಲಿ ಯಾವ ರೀತಿ ಫಿಲ್ ಮಾಡೋದು ಚೈನ್ ಸ್ಟಿಚ್ಚಿಂದ ಅಂತ ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ 3 ಡಿಸೈನನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ಯಾವ ರೀತಿ ಈ ರೀತಿ ಶೇಪ್ ಬಂದಾಗ ಯಾವ ರೀತಿ ಎಲ್ಲ ನಾವು ಶೇಪನ್ನು ಮಾಡ್ಕೋಬೇಕು ಅಂತ. ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಮ್ಯಾಂಗೋ ಶೇಪ್ ಇದೆ ನೋಡಿ, ಇದಂತೂ ತುಂಬಾ ನಿಮಗೆ ಆರಿ ವರ್ಕಲ್ಲಿ ಬರ್ತಾನೆ ಇರುತ್ತೆ. ಹಂಗಾಗಿ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ಈಗೇನು ನಾನು 3 ಶೇಪನ್ನು ತೋರಿಸ್ತಾ ಇದ್ದೀನಿ, ಆ ಶೇಪ್ಗಳೆಲ್ಲ ನಮಗೆ ಇದರಲ್ಲಿ ಬರ್ತಾನೆ ಇರುತ್ತೆ. ನಮ್ಮ ವರ್ಕ್ ಮಾಡುವಾಗ, ನಾವು ಪ್ರೊಫೆಷನಲ್ ಆಗಿ ವರ್ಕ್ ಮಾಡುವಾಗ ಖಂಡಿತವಾಗ್ಲೂ ಅವು ಡಿಸೈನ್ ಜಾಸ್ತಿನೇ ಬರ್ತಾ ಇರುತ್ತೆ. ಹಾಗಾಗಿ ನಾನು ಈ ಶೇಪಲ್ಲಿ ನಾವು ಯಾವ ರೀತಿ ಚೈನ್ ಸ್ಟಿಚ್ಚನ್ನು ಹಾಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಅಬ್ಸರ್ವ್ ಮಾಡಿ ನೋಡಿ, ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಅಷ್ಟೇ ಇದು. ನನಗೊಂದು ಚೈನ್ ಸ್ಟಿಚ್ ಬಂದ್ಬಿಡ್ತು, ನಾನು ಇನ್ನೇನು ಪ್ರಾಕ್ಟೀಸ್ ಮಾಡಲ್ಲ ಅನ್ನೋ ಹಂಗಿಲ್ಲ. ನೀವೆಷ್ಟು ಪ್ರಾಕ್ಟೀಸನ್ನು ಮಾಡ್ತೀರಾ ಅದು ನಿಮಗೆ ಎಷ್ಟು ನಿಮ್ಮ ಕೆಲಸನ ಪರ್ಫೆಕ್ಷನ್ ಮಾಡುತ್ತೆ ಅಂತ ನೀವೇ ನೋಡ್ಬೋದು. ಫಸ್ಟು ನೀವು ಕಲಿತಾದ ನಂತರ ಬೇರೆಯವರ ಬ್ಲೌಸನ್ನು ಈಸ್ಕೊಳ್ಳೋದಕ್ಕೆ ಮೊದಲು ನಿಮ್ಮ ಬ್ಲೌಸ್ಗೆ ನೀವು ಒಂದು ಸತಿ ಪ್ರಾಕ್ಟಿಕಲ್ಲಾಗಿ ಡಿಸೈನ್ಸನ್ನು ಮಾಡಬೇಕಾಗತ್ತೆ. ನೀವು ಈ ರೀತಿ ಮಾಡೋದ್ರಿಂದ ನೋಡಿ, ಲಾಕ್ ಮಾಡ್ತಿದ್ದೀನಿ. ಪ್ರತಿ ವಿಡಿಯೋದಲ್ಲೂ ಪ್ರತಿ ಡಿಸೈನಲ್ಲೂ ಲಾಕ್ ಇರುತ್ತೆ, ಲಾಕನ್ನು ನೋಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಬೇಗ ಕಲ್ತ್ಕೊಳ್ಳೋದಕ್ಕೆ ಆಗುತ್ತೆ. ಈ ಡಿಸೈನ್ಸ್ ಮೋಸ್ಟ್ ಟ್ರೆಂಡಿಂಗು ಜೊತೆಗೆ ಇದೆ. ಕಂಪಲ್ಸರಿ ಡಿಸೈನ್ಸಲ್ಲಿ ನಾವು ನೆಕ್ ಡಿಸೈನ್ಸ್ ಮಾಡುವಾಗ ಈ ರೀತಿ ಎಲ್ಲ ಡಿಸೈನ್ಸ್ಗಳೆಲ್ಲ ಬರ್ತಾ ಹೋಗ್ತವೆ. ಅವಕ್ಕೆಲ್ಲ ನಾವು ಔಟ್ಲೈನನ್ನು ಕೊಡಬೇಕಾಗತ್ತೆ ಚೈನ್ ಸ್ಟಿಚ್ಚಿಂದ. ಜೊತೆಗೆ ಫಿಲ್ ಮಾಡಬೇಕಾಗತ್ತೆ. ಫಿಲ್ಲಿಂಗನ್ನು ನಾನು ಫಿಲ್ಲಿಂಗ್ ಇನ್ನೂ ಫ್ಲಾಟ್ ಲೋಡ್ ಸ್ಟಿಚ್ಚನ್ನು ತೋರಿಸ್ಕೊಟ್ಟಿಲ್ಲ. ಅದಕ್ಕೋಸ್ಕರ ಆನಂತರ ಈ ಡಿಸೈನಲ್ಲೆಲ್ಲ ಯಾವ ರೀತಿ ನಾವು ಫಿಲ್ ಮಾಡೋದು ಅನ್ನೋದೆಲ್ಲ ಇರುತ್ತೆ ಮುಂದಿನ ಕ್ಲಾಸ್ಗಳಲ್ಲಿ. ಆದಷ್ಟು ವಿಡಿಯೋನ ನೋಡ್ತೀರಿ, ನಮ್ಮ ಚಾನಲನ್ನು ಫಾಲೋ ಮಾಡ್ತೀರಿ. ಆದಷ್ಟು ನೀವು ಫ್ರೀಯಾಗಿ ಎಲ್ಲ ದುಡ್ಡು ತಗೊಂಡು ಆನ್ಲೈನ್ ಕ್ಲಾಸ್ ಅಂತ ಮಾಡ್ತಾರೆ. ನಾನು ಆದಷ್ಟು ಪ್ರತಿಯೊಂದನ್ನು ಡೀಟೇಲಾಗಿ ಹೇಳ್ಕೊಡ್ತಿದ್ದೀನಿ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಯಾಕೆಂದರೆ ತುಂಬ ಕಲಿಬೇಕು ಅನ್ನೋ ಆಸೆ ಇರೋರಿಗೆ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮಿಂದನೋ ಏನೋ ಒಂದು ಪ್ರಾಬ್ಲಮಿಂದನೋ ಮತ್ತು ಅಲ್ಲಿ ಹೋಗಿ ಕಲಿಬೇಕು ಅನ್ನುವಂಥ ಟೈಮ್ ಆಗ್ಬೋದು, ಮ್ಯಾನೇಜ್ಮೆಂಟ್ ಆಗ್ಬೋದು, ಜೊತೆಗೆ ಕೆಲವರು ಹೊರಗಡೆ ಎಲ್ಲ ಕಳಿಸೋದಿಲ್ಲ ಅಂತ ಪ್ರಾಬ್ಲಮಿಂದ ಅವರಲ್ಲಿರೋ ಪ್ರತಿಭೆ ಆ ರೀತಿಯೇ ಅದು ಅಲ್ಲೇ ಇದಾಗ್ಬಿಡುತ್ತೆ. ಹಂಗಾಗಿ ಅವ್ರಿಗೆ ಕಲಿಯೋದಕ್ಕಾಗೋದಿಲ್ಲ. ಜೊತೆಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುವಂಥವರೇ ಈ ಆರಿ ವರ್ಕನ್ನು ಕಲಿಯೋದಕ್ಕೆ ಬೇಕಾಗಿರುವಂಥದ್ದು. ಸುಮ್ಮನೆ ನೋಡಿ ಇದು ಮಾಡೋ ಅವ್ರಿಗೆಲ್ಲ ಇದು ಮಾಡೋದಕ್ಕಾಗೋದಿಲ್ಲ ಆರಿ ವರ್ಕನ್ನು. ಹಾಗಾಗಿ ಕಲಿಯುವಂಥ ಇಂಟ್ರೆಸ್ಟ್ ಇರುವಂಥವ್ರಿಗೆ ಸುಮಾರು ಅಡೆತಡೆಗಳು ಇರುತ್ತೆ. ಮನೆಯಲ್ಲಿ ಕಳಿಸ್ದೇ ಇರುವಂಥದ್ದು ಇರಬಹುದು, ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು. ಈಗ ಫೀಸ್ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇದೆ. ಇವೆಲ್ಲ ಕಾರಣನ ನೋಡಿಕೊಂಡು ನಾನು ಎಲ್ಲರಿಗೂ ಅನುಕೂಲ ಆಗಲಿ ಅಂತಲೇ ಈ ವಿಡಿಯೋಸ್ಗಳನ್ನು ಮಾಡಿ ಆಗ್ತಾ ಇರುವಂಥದ್ದು. ಆದಷ್ಟು ಯಾವುದೇ ದುಡ್ಡನ್ನು ನಿಮಗೆ ಡಿಮ್ಯಾಂಡ್ ಮಾಡ್ತಾ ಇಲ್ಲ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವಿಡಿಯೋನ ನೋಡ್ತಾ ಇದ್ದರೆ ನೀವು ಪರ್ಫೆಕ್ಟಾಗಿ ಆರಿ ವರ್ಕರ್ ಆಗ್ತೀರಾ ಖಂಡಿತವಾಗ್ಲೂ. ಇದನ್ನು ನೀವು ನೋಡಿ ಇಷ್ಟಪಟ್ಟು ಲೈಕ್ ಮಾಡೋದ್ರ ಮುಖಾಂತರ ನನಗೆ ಗೊತ್ತಾಗುತ್ತೆ ವಿಡಿಯೋಸ್ ಚೆನ್ನಾಗಿ ಸದುಪಯೋಗ ಆಗ್ತಿದೆ ಕಲಿಯೋರಿಗೆ ಅಂತ ಹೇಳಿ. ಹಾಗಾಗಿ ಆದಷ್ಟು ಸಂಪೂರ್ಣ ಮಾಹಿತಿಯೊಂದಿಗೆ ನಾನು ವಿಡಿಯೋನ ಹೇಳ್ಕೊಡ್ತಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನನ್ನ ವೀಡಿಯೋಸ್ಗಳು ನಿಮ್ಗೆ ಅರ್ಥ ಆಗ್ತಿದೆಯಾ, ನಾನು ಹೇಳ್ಕೊಡುವಂಥ ರೀತಿ ಆಗ್ಬೋದು ಅರ್ಥ ಆಗ್ತಿದೆಯಾ ಅಂತ ತಿಳಿಸ್ಕೊಡಿ, ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ 3 ಡಿಸೈನ್ಸನ್ನು ಎಷ್ಟು ಬೇಗ ಮಾಡಿದೆ ಅಲ್ವಾ. ನೀವು ಅಷ್ಟೇ ಪ್ರಾಕ್ಟೀಸ್ ಇದ್ದರೆ ಯಾವುದು ಏನು ಕಷ್ಟ ಏನಿಲ್ಲ. ಈಗ ನೋಡಿದ್ರಲ್ವ, ಈ ಶೇಪ್ಗಳೆಲ್ಲ ಬಂದಾಗ ಈ ರೀತಿ ಮಾಡುವಂಥದ್ದು. ಇನ್ನೂ ಸುಮಾರು ಶೇಪ್ಗಳೆಲ್ಲ ಇರ್ತವೆ. ನಾನು ಪ್ರಾಕ್ಟಿಕಲ್ಲಾಗಿ ನಾವು ಪ್ರೊಫೆಷನಲ್ಲಾಗಿ ಮಾಡುವಾಗ ಅದಕ್ಕೋಸ್ಕರ ಈ ಡಿಸೈನ್ಗಳೆಲ್ಲನೂ ತೋರಿಸ್ಕೊಟ್ಟಿದ್ದೀನಿ. ನಾನು ಆದಷ್ಟು ತೋರಿಸ್ತಾ ಇರುವಂಥ ವೀಡಿಯೋಸ್ಗಳನ್ನೆಲ್ಲ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಚೆನ್ನಾಗಿದೆ, ನಾನು ಹೇಳ್ಕೊಡುವ ರೀತಿ ನಿಮ್ಗೆ ಇಷ್ಟ ಆಯಿತು ಅಂದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಆದಷ್ಟು ಲೈಕನ್ನು ಕೊಡಿ. ಮತ್ತು ಹೊಸದಾಗಿ ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.